ವೆಲ್ಕಮ್ ಬ್ಯಾಕ್. ನಾವಿರೋದು ಸುವರ್ಣರಥದಲ್ಲಿ ಸುವರ್ಣಗಳಿಗೆ, ಯಾಕಂದರೆ ಮುಂಜಾವನ್ನ ನಾನು ಮೂವಿಂಗ್ ಟ್ರೈನಲ್ಲಿ ಕಾಫಿ ಕುಡಿತಾ ಐಷಾರಾಮಿ ರೂಮಲ್ಲಿ ಕಳೀತಾ ಇದ್ದೀನಿ. ನಿಜಕ್ಕೂ ಒಂದು ಅರ್ಥದಲ್ಲಿ ನನಗೆ ಈ ಫೀಲ್ ಹೆಂಗಿದೆ ಅಂತಂದರೆ ನಾನೇನು ಮಹಾರಾಣಿಯಲ್ಲಿ ಮಹಲಲ್ಲಿ ಇದ್ದೀನ ಅಂತ ಅನ್ನುವಂಥ ಅನುಭವ ಆಗುತ್ತೆ. ಬಹುಶಃ ಇಲ್ಲಿರುವಂತಹ ಪ್ರತಿಯೊಬ್ಬ ಗೆಸ್ಟ್ಗೂ ಅದೇ ಫೀಲ್ ಆಗುತ್ತೆ. ಅದು ಸುವರ್ಣರಥದ ಸ್ಪೆಷಾಲಿಟಿ. ಇನ್ನಷ್ಟು ಸ್ಪೆಷಾಲಿಟಿ ನೋಡೋಣ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಸುವರ್ಣರಥ. ಎಲ್ಲೆಡೆಯಿಂದಲೂ ಹೊಸತನದ ರಂಗು, ಶ್ರೀಮಂತಿಕೆಯ ನೋಟ, ಗೋಲ್ಡನ್ ಚಾರೆಟ್ನ ಪ್ರತಿ ಕ್ಷಣವನ್ನು ಇದು ಅನನ್ಯವಾಗಿಸುತ್ತೆ. ಭಾರತದಲ್ಲಿ ಅತಿಥಿ ದೇವೋಭವ ಅಂತಾರೆ. ಅತಿಥಿಗಳನ್ನ ಸತ್ಕರಿಸುವಲ್ಲಿ ಬಹುಮುಖ್ಯ ಪಾತ್ರ ವಹಿಸೋದೇ ಊಟ ತಿಂಡಿ. ಸುವರ್ಣರಥದ ಯಾತ್ರಿಗಳಿಗೂ ಅಷ್ಟೇ ಭಕ್ಷ್ಯ ಭೋಜನ ಸವಿಯೋ ಅವಕಾಶ. ಐಷಾರಾಮಿ ರೈಲಿನ ರಿಚ್ ರೆಸ್ಟೋರೆಂಟ್ನಲ್ಲಿ ಕುಳಿತು ಲಕ್ಸುರಿ ಸರ್ವಿಸ್ನಲ್ಲಿ ಡೆಲಿಷಿಯಸ್ ಖಾದ್ಯ ಸವಿಯೋ ಮಜಾನೇ ಬೇರೆ. ಇಲ್ಲಿ 2 ರೆಸ್ಟೋರೆಂಟ್, ರುಚಿ ಮತ್ತು ನಳಪಾಕ. ಹೆಸರಿನಷ್ಟೇ ರುಚಿಕರವಾದಂತಹ ಭೋಜನ. ದಕ್ಷಿಣ ಭಾರತದ ಖಾದ್ಯಗಳು, ಉತ್ತರ ಭಾರತದ ತಿನಿಸು, ಜೊತೆಗೆ ಕಾಂಟಿನೆಂಟಲ್ ಫುಡ್ ಕೂಡ ಇದೆ. ಇಲ್ಲಿ ನೀಡೋ ಪ್ಲೇಟ್, ಗ್ಲಾಸ್, ಸ್ಪೂನ್ ಎಲ್ಲವೂ ಕಲಾತ್ಮಕ. ಜೊತೆಗೆ ರಾಜಕಳಿಯನ್ನ ಹೊಂದಿವೆ. ಪ್ರವಾಸಿಗರು ಬಯಸಿದ ಊಟ ತಿಂಡಿಯನ್ನ ಸಮಯಕ್ಕೆ ಸರಿಯಾಗಿ ಉಣಬಡಿಸಲಾಗುತ್ತೆ. ಊರೆಲ್ಲ ತಿರುಗಿ ಮನೆಗೆ ಬಂದ್ಮೇಲೆ ಆಪ್ತತೆಯಿಂದ ಮನೆಯವರು ಬಡಿಸಿದಂತೆ ನಮಗೆ ಭಾಸ ಆಗುತ್ತೆ. ಈ ರೈಲಿನ ವಿಶೇಷತೆ ಅಂದ್ರೆ ರುಚಿಯೊಂದಿಗೆ ಶುಚಿಗೆ ಕೂಡ ಮಹತ್ವ ಕೊಟ್ಟಿರೋದು. ರೆಸ್ಟೋರೆಂಟ್ ಇರಲಿ ಅಥವಾ ಖಾದ್ಯಗಳು ತಯಾರಾಗೋ ಕಿಚನ್ನೇ ಇರಲಿ, ಎಲ್ಲವೂ ಕ್ಲೀನ್. ಸುವರ್ಣರಥದಲ್ಲಿ 2 ಕಿಚನ್ ಇದೆ. ವಿದೇಶಿ ಅಡುಗೆಗೆ ಅಂತ ಒಂದು ಕಿಚನ್ ಇದ್ರೆ, ಭಾರತೀಯ ಅಡುಗೆ ತಯಾರಾಗುವ ಅಡುಗೆ ಮನೆನೇ ಬೇರೆ. 2 ಪಾಕಶಾಲೆಗಳಲ್ಲಿ ಶುಚಿಯಾದ ರುಚಿಯಾದ ನಳಪಾಕ ರೆಡಿಯಾಗೋದನ್ನ ನೋಡೋದೇ ಒಂದ್ ಚಂದ. ನಮ್ಮ ದೇಶದಲ್ಲಿ ಅತಿಥಿಗಳನ್ನ ಅತಿಥಿ ದೇವೋಭವ ಅಂತಾರೆ. ಹಾಗಾಗಿನೇ ಈ ಸುವರ್ಣ ರಥದಲ್ಲಿ ಕೂಡ ಅತಿಥಿ ಸತ್ಕಾರ ಅನ್ನೋದು ಬಹಳ ಉತ್ತಮವಾಗಿದೆ. ಅಷ್ಟೇ ಅಲ್ಲ, ಆಹಾರ ಅಂತೂ ಬಹಳ ಮುಖ್ಯ ಅಲ್ವಾ? ಹಾಗಾಗಿ ಇಲ್ಲಿ ಫುಡ್ ಎಷ್ಟು ಟೇಸ್ಟ್ ಆಗಿರುತ್ತೆ ಗೊತ್ತಾ? ಆ ಟೇಸ್ಟಿ ಫುಡ್ನ ಒಡೆಯರು ಅಂದರೆ ಈ ಫುಡ್ ಟೇಸ್ಟಿ ಆಗಿರ್ಲಿಕ್ಕೆ ಕಾರಣ ಯಾರು ಅಂತಂದರೆ ಚೀಫ್ ಶೆಫ್ ಆಗಿರುವಂತಹ ದೀಪಕ್ ಅವರು. ಸುವರ್ಣ ರಥದ ಚೀಫ್ ಶೆಫ್ನ ಮೊದಲಿಗೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ಸಖತ್ತಾಗಿರುತ್ತೆ ಫುಡ್. ನಿಜವಾಗ್ಲೂ ನಾವು ಇಷ್ಟು ದಿನಗಳಲ್ಲಿ ತಿಂದಿದ್ದು ಎಲ್ಲ ಬಾಯಿ ಚಪ್ಪರಿಸೋ ಹಾಗಿತ್ತು. ಸೊ ಅಷ್ಟು ಟೇಸ್ಟಿ ಫುಡ್ನ ನೀವು ಯಾವ ಕಂಟ್ರಿಯವ್ರು ಬಂದರೂ ಅವ್ರಿಗೆ ತಕ್ಕನಾಗಿ ಮಾಡಬೇಕು ಅಂತಂದರೆ ಇಟ್ಸ್ ಅ ಬಿಗ್ ಚಾಲೆಂಜ್. ಸೊ ನೀವು ಹೇಗೆ ಪ್ಲಾನ್ ಮಾಡ್ತೀರಾ? ಬೇರೆ ಬೇರೆ ಕಂಟ್ರಿ ಕಸ್ಟಮರ್ ಬರ್ತಾರೆ. ಸೊ ವಿ ಹ್ಯಾವ್ ಡಿಸೈನ್ ಮೆನು ಅಕಾರ್ಡಿಂಗ್ ಟು ದೆಮ್ ಆಲ್ಸೋ. ಬಟ್ now trained from Karnataka, so I have concentrated more on Karnataka food from the region like Dharwad, from Mangalore, from Udupi. That kind of food I have included in my menu. And ಅಂದ್ರೆ ಎಲ್ಲ ನಮ್ಮ ಕರ್ನಾಟಕದ ಎಲ್ಲ ಟೇಸ್ಟ್ ಕೂಡ ಬಂದವರಿಗೆ ಗೆಸ್ಟ್ ಗೊತ್ತಾಗ್ಲಿ ಅಂತ. Yes. So they will be also very happy. Yes, they have come to Karnataka. They are trying our food. And one thing is also there, sometimes the people who come here, they have got some health issue. Allergy irutte, haudu. Lactose free, so we purchase for them like soya milk and all, which is lactose free. We make dessert like we make rice kheer, we make the strawberry kheer for them, with soya milk. So they feel very happy that we are taking good care of them. Yes sir. Wonderful. It's a different menu also for them. ವಿದೇಶಿ ಪ್ರವಾಸಿಗರೇ ಹೆಚ್ಚಾಗಿರೋದ್ರಿಂದ ಕಾಂಟಿನೆಂಟಲ್ ಫುಡ್ಗೆಂದೇ ಸಪರೇಟ್ ಕಿಚನ್ ಇದೆ. ಪ್ರವಾಸಿಗರನ್ನ ಮೆಚ್ಚಿಸುವಂತಹ ಅಡುಗೆ ತಯಾರಿಸೋದು ಶೆಫ್ಗಳಿಗೆ ದೊಡ್ಡ ಚಾಲೆಂಜ್. ಈ ಅಡುಗೆ ಮನೆಯ ಬಗ್ಗೆ ವಿಶೇಷತೆಗಳ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಅಂತ ಹೇಳಿ ಇಲ್ಲಿನ ಇನ್ಚಾರ್ಜ್ ಆಗಿರುವಂತಹ ಗೋಪಾಲ್ ಅವರ ಜೊತೆ ಇದ್ದಾರೆ. ಗೋಪಾಲ್, ವೆಲ್ಕಮ್ ಟು ದ ಶೋ. ಸೊ ನಿಮ್ಮ ಕಿಚನ್ನಿಂದ ಬರುವಂತಹ ಫುಡ್ಡನ್ನೇನೋ ಟೇಸ್ಟ್ ಮಾಡಿಬಿಟ್ವಿ. ಸೊ ಹೆಂಗೆ ರೆಡಿ ಆಗುತ್ತೆ ಅಂತ ನೋಡೋ ಕುತೂಹಲ ಆಯಿತು. ಸೊ ಹಾಗಾಗಿ ಏನು ಸ್ಪೆಷಲ್ ಇಲ್ಲಿ ಕಂಪ್ಲೀಟ್ ಕಾಂಟಿನೆಂಟಲ್, ಬೇರೆ ಆಶೆ ದೇಶದಿಂದ ಬರೋರಿಗೆ ಅವರು ಬೇಕಾಗಿರುವಂಥ ಫುಡ್ಡು ಇಲ್ಲಿ ರೆಡಿ ಮಾಡ್ತಾ ಇದ್ವಿ. ಲೈಕ್ ಇಲ್ಲಿ ಬರೋರು ಜಪಾನಿಂದ ಬರ್ತಾರೆ, ಚೈನಾದಿಂದ ಬರ್ತಾರೆ, ಕೆನಡಾಯಿಂದ ಬರ್ತಾರೆ, ಹಾಂಗ್ಕಾಂಗಿಂದ ಬರ್ತಾರೆ, ಬೇರೆ ಬೇರೆ ಮೆಕ್ಸಿಕೋಯಿಂದ ಬರ್ತಾರೆ, US ಕಡೆಯಿಂದ ಬರ್ತಾರೆ. ಅವ್ರಿಗೆ ಬೇಕಾಗಿರೋ ಊಟ ಇಲ್ಲಿ ಎಕ್ಸಾಂಪಲ್ ಬ್ರೇಕ್ಫಾಸ್ಟಲ್ಲಿ ನೋಡಿದ್ರೆ ಕಾಂಟಿನೆಂಟಲ್ ಬ್ರೇಕ್ಫಾಸ್ಟ್ ಸಿಗುತ್ತೆ ಅವರಿಗೆ. ಹ್ಯಾಮ್, ಬೇಕನ್, ಸಾಸೇಜ್ ವೆರೈಟೀಸ್ ಅವ್ರಿಗೆ ಸಿಗುತ್ತೆ.
ಮತ್ತು ಲಂಚಲ್ಲಿ ನೋಡೋ ಅವ್ರು ಬೇಕಾಗಿರೋ ಸೋಪ್ ಡಿಫ್ರೆಂಟ್ ಕೈಂಡ್ಸ್ ಆಫ್ ನ್ಯಾಷನಾಲಿಟಿ ಸೋಪ್, ಇಟಾಲಿಯನ್ ಸೋಪ್ ಇದೆ, ಇಂಡಿಯನ್ ಸೋಪ್ ಇದೆ, ಮೆಕ್ಸಿಕನ್ ಸೋಪ್ ಇದೆ, ಡಿಫ್ರೆಂಟ್ ಕೈಂಡ್ಸ್ ಆಫ್ ಸೋಪ್ಸ್ ಇದೆ. ಅವ್ರಿಗೆ ಸಲಾಡ್ಸಲ್ಲೂ ಡಿಫ್ರೆಂಟ್ ಅವ್ರಿಗೆ ಹೆಂಗೆ ಬೇಕು ಅದು ಬೇಕಾಗಿರೋದಂತ ಬರೋವರೆಗೆ ಅವ್ರು ದುಡ್ಡು ಕೊಟ್ಟು ಇಲ್ಲ ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಬರ್ತಾರೆ ಇದಕ್ಕೆ. ಅವ್ರು ಕಂಪ್ಲೀಟ್ ಅದು ಮನೆಯಲ್ಲಿ ಅವ್ರಿಂದ ಇರೋ ಅಂತ ಒಂದು ಫೀಲಿಂಗ್, ಒಂದು 5 ಸ್ಟಾರ್ ಹೋಟೆಲ್ ಡಿಲಕ್ಸ್ ಕಂಫರ್ಟಬಲ್ ಆಗಿರುವಂಥ ಒಂದು ಫೀಲಿಂಗ್ ಮಾಡ್ತೀವಿ. ನೀಟ್ನೆಸ್ ಕಂಪ್ಲೀಟ್ ಯಾವ ಕಿಚನ್ ಒಳಗೆ ಬಂದರೂ ಕಂಪ್ಲೀಟ್ ಕ್ಲೀನಾಗಿರುತ್ತೆ. ಒಂದೊಂದಕ್ಕೂ ಕ್ಲೀನಿಂಗ್ಗೆ ಮತ್ತು ಒಂದು ಸಪ್ರೇಟ್ ಡಿಪಾರ್ಟ್ಮೆಂಟ್ ಇದೆ, ಕುಕಿಂಗ್ ಅವ್ರಿಗೆ ಸಪ್ರೇಟ್ ಡಿಪಾರ್ಟ್ಮೆಂಟ್ ಇದೆ. ಯಾವ ಕಿಚನ್ ಒಳಗೆ ಬಂದರೂ ಯಾವಾಗಲೂ ನೀಟಾಗಿರುತ್ತೆ, ಕಂಪ್ಲೀಟ್ ಪಬ್ಲಿಕ್ ಹೆಲ್ತ್ ಸ್ಟ್ಯಾಂಡರ್ಡ್ಗಿರುತ್ತೆ ಇದರಲ್ಲಿ. ಪ್ರವಾಸಿಗರಿಗೆ ಇಲ್ಲಿನ ಊಟದ ಬಗ್ಗೆ ಬಹಳ ಮೆಚ್ಚುಗೆ ಇದೆ, ಜೊತೆಗೆ ಇಲ್ಲಿನ ವ್ಯವಸ್ಥೆಯ ಬಗ್ಗೆ ಕೂಡ. ಈ ಗೋಲ್ಡನ್ ಚಾರಿಯಟ್ನಲ್ಲಿ ಫಿಟ್ನೆಸ್ಗೆಂತಲೇ ಕಸರತ್ತು ಮಾಡಬೇಕಂದ್ರೆ ಜಿಮ್ ಇದೆ. ಆಧುನಿಕ ಜಿಮ್ ಮೆಷಿನ್ಸ್ ಕ್ಯಾಲೋರಿ ಬರ್ನ್ ಮಾಡಿಸುತ್ತೆ. ಊಟ ವ್ಯಾಯಾಮ ಎಲ್ಲ ಆದ್ಮೇಲೆ ಒಂದ್ ಸ್ವಲ್ಪ ಇಂಟರ್ನೆಟ್ ಬಳಸಬೇಕಲ್ಲ ಅಂತ ಯೋಚಿಸ್ತಾ ಇದ್ರೆ ಅದಕ್ಕೂ ವ್ಯವಸ್ಥೆ. ಸಪ್ರೇಟ್ ಆಗಿ ಬಿಸ್ನೆಸ್ ಸೆಂಟರ್ ಇದೆ. ಇಲ್ಲಿ ಇಂಟರ್ನೆಟ್ ಬಳಸಲಿಕ್ಕೆ ಕಂಪ್ಯೂಟರ್ಗಳನ್ನ ಇರಿಸಲಾಗಿದೆ. ಇದು ಟೂರಿಸ್ಟ್ಗಳ ಪಾಲಿಗೆ ಸೂಪರ್ ಫೆಸಿಲಿಟಿ. ಇನ್ನು ಏನೇನಿರಬಹುದು ಅಂತ ಈ ಟ್ರೈನ್ನ ಒಂದು ರೌಂಡ್ ಹಾಕಿದ್ರೆ ನಿಮಗೆ ಕಾಣಿಸೋದು ಆರೋಗ್ಯ ಧಾಮ. ಹೊಸ ಜಾಗ, ವಿಭಿನ್ನ ಆಹಾರ, ಜೊತೆಗೆ ಸುತ್ತಾಟ ಬೇರೆ. ಇದೆಲ್ಲದರಿಂದಾಗಿ ದೇಹ ದಣಿದಿದ್ರೆ ರಿಲ್ಯಾಕ್ಸೇಷನ್ಗೆಂತಲೇ ಇರುವ ಸ್ಪಾ ಇದು. ಮಸಾಜ್, ಫೇಶಿಯಲ್ ಹೀಗೆ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ನೀಡುತ್ತೆ ಈ ಸ್ಪಾ. ಈ ಸೂಪರ್ ಸ್ಟಾರ್ ಟ್ರೈನ್ನ ಸ್ಪೆಷಾಲಿಟಿಗಳನ್ನ ಹೇಳಿದಷ್ಟು ಹೊಸ ವಿಷಯ ಕಣ್ಮುಂದೆ ಬರುತ್ತೆ. ಗೋಲ್ಡನ್ ಚಾರಿಯಟ್ನಲ್ಲಿ ಪಯಣಿಸುವಂತಹ ಪ್ರತಿಯೊಬ್ಬ ಪ್ರಯಾಣಿಕನಿಗೂ ನಿಜಕ್ಕೂ ಇದು ಗೋಲ್ಡನ್ ಮೂಮೆಂಟ್ಸೇ ಸರಿ. ಯಾಕಂದರೆ ಇದು ಕೇವಲ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ನಿಮ್ಮನ್ನು ಕರ್ಕೊಂಡು ಹೋಗುವ ರೈಲಾಗಿ ಉಳಿದಿಲ್ಲ, ಇದು ರಥ, ಸುವರ್ಣ ರಥ. ಹಾಗಾಗಿನೇ ಇಲ್ಲಿ ನಿಮಗೆ ಬೆಳಗ್ಗೆ ಎದ್ದರೆ ಜಿಮ್ ಇದೆ, ಜೊತೆಗೆ ಬೇರೆಯವ್ರ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂದರೆ ಬಿಸ್ನೆಸ್ ಸೆಂಟರ್ಗಳಿವೆ, ಎಲೆಕ್ಟ್ರಾನಿಕ್ ಎಲ್ಲ ಫೆಸಿಲಿಟಿಗಳಿವೆ. ಅಷ್ಟೇ ಅಲ್ಲ, ನೀವು ರಿಲ್ಯಾಕ್ಸ್ ಆಗಬೇಕಾ, ಹಾಗಿದ್ರೆ ಈ ರೀತಿ ಸ್ಪಾ ಅರೇಂಜ್ಮೆಂಟ್ ಕೂಡ ಇದೆ. ಇನ್ನೇನು ಬೇಕು ಹೇಳಿ, ರಾಯಲ್ ಲೈಫ್ಗೆ ಹೇಳಿ ಮಾಡಿಸಿದಂಥದ್ದು ಅದೇ ಈ ಸುವರ್ಣ ರಥದ ಸ್ಪೆಷಾಲಿಟಿ. ಇದರ ಸ್ಪೆಷಾಲಿಟಿ ಇಲ್ಲಿಗೆ ಮುಗಿಯಲ್ಲ. ಇನ್ನಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿ ಪುಟ್ಟ ಬ್ರೇಕ್ನ ನಂತರ.